ಶರವಣ ಅವರ ನೇತೃತ್ವದಲ್ಲಿ ಅಭಿವೃದ್ಧಿಯ ಪಥದತ್ತ ಪುರಸಭೆ ಇಂದು ಗುಂಡ್ಲುಪೇಟೆಯ ಪುರಸಭಾ ಸಭಾಭವನದಲ್ಲಿ 2025-26ರ ಆಕರ್ಷಕ ಬಜೆಟ್ ಮಂಡನೆ. ನಮ್ಮ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಯ ದೂರದೃಷ್ಟಿಯೊಂದಿಗೆ ಪುರಸಭೆ ಮುಖ್ಯಾಧಿಕಾರಿಗಳಾದ ಶ್ರೀ ಶರವಣರವರು 2025-26ನೇ ಸಾಲಿನ ಆಯವ್ಯಯವನ್ನು ಮಂಡಿಸಿದ್ದಾರೆ. ಈ ಬಜೆಟ್ ಕೇವಲ ಅಂಕಿಅಂಶಗಳ ಆಟವಲ್ಲ, ಇದು ಪ್ರತಿ ವಾರ್ಡಿನ ಪ್ರತಿಯೊಬ್ಬ ನಾಗರಿಕನ ಬದುಕನ್ನು ಸುಗಮಗೊಳಿಸುವ ಸಂಕಲ್ಪವಾಗಿದೆ. ಪ್ರತಿಯೊಂದು ವಾರ್ಡಿನ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡಲಾಗಿದ್ದು, ರಸ್ತೆಗಳ ದುರಸ್ತಿ, ಚರಂಡಿ ವ್ಯವಸ್ಥೆ ಮತ್ತು ಬೀದಿ ದೀಪಗಳ ಆಧುನೀಕರಣಕ್ಕೆ ಹೆಚ್ಚಿನ ಅನುದಾನ ಇಡಲಾಗಿದೆ. ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ ಮತ್ತು ಕುಡಿಯುವ ನೀರಿನ ಪೂರೈಕೆಗಾಗಿ ವೈಜ್ಞಾನಿಕವಾಗಿ ಅನುದಾನವನ್ನು ವಿಂಗಡಿಸಲಾಗಿದ್ದು, ಸಮತೋಲನ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ. ಬಾಕಿ ಉಳಿದಿರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸುವುದು ಹಾಗೂ ಹೊಸ ಯೋಜನೆಗಳನ್ನು ಕಾಲಮಿತಿಯೊಳಗೆ ಅನುಷ್ಠಾನಗೊಳಿಸಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಸಾರ್ವಜನಿಕರ ಕುಂದುಕೊರತೆಗಳಿಗೆ ಸ್ಪಂದಿಸಲು ಮತ್ತು ವಾರ್ಡಿನ ಮಟ್ಟದ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಪರಿಹರಿಸಲು ವಿಶೇಷ ಒತ್ತು ನೀಡಲಾಗಿದೆ. ನಮ್ಮ ಗುರಿ ಕೇವಲ ಬಜೆಟ್ ಮಂಡಿಸುವುದಲ್ಲ, ಪ್ರತಿಯೊಂದು ಪೈಸೆ ಕೂಡ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಬಳಕೆಯಾಗಬೇಕು. ವಾರ್ಡುಗಳ ಸರ್ವತೋಮುಖ ಅಭಿವೃದ್ಧಿಯೇ ನಮ್ಮ ಮೊದಲ ಆದ್ಯತೆ ಎಂದು ಪುರಸಭೆ ಮುಖ್ಯಾಧಿಕಾರಿಗಳಾದ ಶರವಣರವರು ತಿಳಿಸಿದರು. ಈ ಬಜೆಟ್ ನಮ್ಮ ಪಟ್ಟಣವನ್ನು ಮತ್ತಷ್ಟು ಸುಂದರ, ಸ್ವಚ್ಛ, ಸುಸಜ್ಜಿತವಾಗಿಸುವ ಭರವಸೆಯನ್ನು ನೀಡಿದೆ. ಶರವಣರವರ ಸಮರ್ಥ ನಾಯಕತ್ವದಲ್ಲಿ ಈ ಎಲ್ಲ ಯೋಜನೆಗಳು ಯಶಸ್ವಿಯಾಗಿ ಜಾರಿಯಾಗಲಿ ಎಂಬುದು ನಾಗರಿಕರ ಆಶಯ. ₹4,87,00,000ಗೆ ನಿರೀಕ್ಷೆ ಮಾಡಿದ್ರು. ಯಾವ ಅಂದರೆ ಆಸ್ತಿ ತೆರಿಗೆ ಮತ್ತು ದಂಡ ₹2,72,00,000, ಬಳಕೆ ಬಾಡಿಗೆ ಮತ್ತು ದಂಡ ₹46,65,000, ಕಟ್ಟಡ ಪರವಾನಗಿ ₹12,50,000, ಅಭಿವೃದ್ಧಿ ಮತ್ತು ಸುಧಾರಣೆ ಶುಲ್ಕ ₹20,00,000, ಉದ್ದಿಮೆ ಪರವಾನಗಿ ಶುಲ್ಕ ಮತ್ತು ಪರವಾನಗಿ ₹12,80,000, ನೀರಿನ ಶುಲ್ಕ ಠೇವಣಿ ₹49,27,000, ಗಣರಾಜ್ಯೋತ್ಸವ ನಿರ್ವಹಣೆ ₹14,05,000, ರಸ್ತೆ ಅಗತ್ಯ ₹2,00,000, ಖಾತೆ ಬದಲಾವಣೆ ಮತ್ತು ಖಾತೆ ಶುಲ್ಕ ₹20,00,000, ಬ್ಯಾಂಕ್ ಖಾತೆ ಮತ್ತು ಬಂದ ಬಡ್ಡಿ ₹13,00,000, ಇತರೆ ಶುಲ್ಕ ಪ್ರಮಾಣ ಪತ್ರ, ಬ್ಯಾಗದ ತೆರಿಗೆ, ಸ್ಟಾಂಪ್ ಶುಲ್ಕ, ಸೆಕೆಂಡ್ ಮಿಷನ್ ಶುಲ್ಕ, ಸಂಬಳ ನೋಂದಣಿ ಇತರ ಶುಲ್ಕಗಳು ₹17,89,500, ₹4,87,7,00,000, ನಮ್ಮ ನಿರೀಕ್ಷೆ ನಮ್ಮ ಮುನ್ಸಿಪಲ್ ಫಂಡಿಂದ ಬರುವಂಥ ಆದಾಯ. ಮತ್ತು 2025 ಸಾಲಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ನಿರೀಕ್ಷಿಸಲಾದ ಅನುದಾನ SLC ಮುಕ್ತ ನಿಧಿ, SLC ವೇತನ ಅನುದಾನ, SLC ವಿದ್ಯುತ್ ಅನುದಾನ, SLC ಅನುದಾನ, ಅನುದಾನ, ಶೇಕಡ 15 ಹಣಕಾಸು ಅನುದಾನ, ನೀರು ಅನುದಾನ, ಸ್ವಚ್ಛ ಮಿಷನ್ ಅನುದಾನ, ಗಣರಾಜ್ಯೋತ್ಸವ ನಿರ್ವಹಣೆ ಅನುದಾನ, ಕಚೇರಿ ಕನ್ನಡ ನಿರ್ಮಾಣ ವಿಶೇಷ ಅನುದಾನ ಎಲ್ಲ ಸೇರಿಸಿದಂಗೆ ಈ ವರ್ಷಕ್ಕೆ ₹21,71,00,000 ನಿರೀಕ್ಷೆ ಮಾಡಿದ್ದಾರೆ. ಸೊ 71 ಕೋಟಿ ಖರ್ಚು, 40 ಕೋಟಿ ಸಂಬಳ, 30 ಕೋಟಿ ನಿರೀಕ್ಷಣೆ ಮಾಡಿದ್ದೀವಿ. ಬಟ್ ಅದೇ ಮಾದರಿಯಲ್ಲಿ ನಾವು ಏನೇನು ಖರ್ಚು ಮಾಡಬಹುದು ಅನ್ನೋದು, ಕಚೇರಿ ಕನ್ನಡ ಮತ್ತು ನಿರ್ಮಾಣ ₹7,50,00,000 ನಮ್ಮ ಸ್ವಂತ ಕನ್ನಡ, ಕಚೇರಿ ಅಭಿವೃದ್ಧಿ ಕಾಮಗಾರಿ ₹15,00,000, ಕಚೇರಿ ಕೀಟಪೂರ್ಣ ₹12,75,000, ಸ್ವಾಗತ ಕಮಾಂಡ್ ಕ್ರೀಡಾ ಅಭಿವೃದ್ಧಿ ಅಳವಡಿಕೆಗೆ ₹40,50,000, ಪಾದಚಾರಿ ರಸ್ತೆ ಸ್ಥಳೀಯ ಅಭಿವೃದ್ಧಿಗಾಗಿ ₹4,50,00,000, ಬೀದಿ ದೀಪ ಕಾಮಗಾರಿ ₹37,50,000, ಮಳೆ ನೀರು ಶೈಲಿ ₹20,00,000, ₹2 ಕೋಟಿ, ಸಾರ್ವಜನಿಕ ಶೌಚಾಲಯ ಕಟ್ಟಡ ನಿರ್ಮಾಣ